ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭರ್ಜರಿ ಜನಸ್ಪಂದನ ಸಭೆಯನ್ನ ಮಾಡಿದ್ದಾರೆ. ಬಿಜೆಪಿ ಶಾಸಕರ ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿದ್ದು ಬಹುತೇಕ ಸಮಸ್ಯೆಗೆ ಸ್ಥಳದಲ್ಲೇ ಇತ್ಯರ್ಥ ಮಾಡಿದ್ರು. ಹೇಗಿತ್ತು ಕಾರ್ಯಕ್ರಮ ನೋಡಿ. ಬೆಂಗಳೂರು ಜನರಿಗೆ ಬೆಸ್ಕಾಂ, ಬಿಡಿಎ, ಜಲಮಂಡಳಿ, ಬಿಎಂಆರ್ಟಿಸಿಎಲ್, ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಪೊಲೀಸ್ ಇಲಾಖೆ, ಬಿಎಂಟಿಸಿ, ಕಂದಾಯ ಇಲಾಖೆ ಸೇರಿದಂತೆ ಇನ್ನಿತರೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಸೇರಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದರು. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಎಂಬ ಶೀರ್ಷಿಕೆ ಅಡಿಯಲ್ಲಿ ಮಹದೇವಪುರ, ಕೆಆರ್ಪುರಂ ಕ್ಷೇತ್ರದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಿದರು. ಒಂದಿಷ್ಟು ಸಮಸ್ಯೆಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲು ಹೇಳಿದರು. ಕೆಲವು ಸಮಸ್ಯೆಗಳಿಗೆ ಕಾನೂನು ಪ್ರಕಾರ ಪರಿಹಾರ ಸಿಗತ್ತೆ ಅಂತ ಸ್ಪಷ್ಟಪಡಿಸಿದರು. ನಮ್ಮ ಜನರು ಕೂಡ ಅವರ ಉತ್ಸಾಹ ತಾವೆಲ್ಲ ಗಮನಿಸಿದ್ರಿ. ಅಧಿಕಾರಿಗಳಿಗೆ ಅರ್ಜಿ ಕೊಡಿ ಅಂದ್ರೆ ಅರ್ಜಿ ಯಾರು ಕೊಡಕ್ ತಯಾರಿಲ್ಲ. ನನಗೆ ಬಂದು ಅರ್ಜಿ ಕೊಟ್ಟರೆ ಅವರಿಗೆ ಸಮಾಧಾನ. ನಾನು ಕೂಡ ಎಷ್ಟೊತ್ತಾದರೂ ಕೂಡ ಎಲ್ಲ ದಿನಗಳಲ್ಲೂ ಕೂಡ ನಾನು ಅವ್ರ ಹತ್ರ ಭೇಟಿ ಮಾಡಿ ಸ್ವೀಕಾರ ಮಾಡೋಂಥ ಕೆಲಸ, ಅರ್ಜಿ ಸ್ವೀಕಾರ ಮಾಡೋಂಥ ಕೆಲಸ ಮಾಡ್ತೇನೆ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಿಜೆಪಿ ಶಾಸಕರು ಹಾಜರಾಗಿದ್ರು. ಜನ ಮಾತ್ರ ಕಿಕ್ಕಿರಿದು ಬಂದಿದ್ರು. ಎರಡೂ ಕ್ಷೇತ್ರದ ಜನರು ನೂರಾರು ವರ್ಷಗಳಿಂದ ಇರುವ ಸಮಸ್ಯೆಗಳನ್ನ ಜನ ಹೊತ್ತು ಬಂದಿದ್ರು. ರಸ್ತೆ, ಕುಡಿಯುವ ನೀರು, ಮನೆ, ಖಾತಾ ಸಮಸ್ಯೆ ಸೇರಿದಂತೆ ಗ್ಯಾರಂಟಿ ಯೋಜನೆ ಬಗ್ಗೆಯೂ ದೂರಿದ್ರು. ಬಿಬಿಎಂಪಿ ಕಂದಾಯ ವಿಭಾಗದ ಅಧಿಕಾರಿಗಳಿಬ್ಬರು 1 ಲಕ್ಷ ಹಣ ಪಡೆದು ಮನೆ ಖಾತೆ ಮಾಡಿಕೊಟ್ಟಿಲ್ಲ ಅಂತ ಮಹಿಳೆ ಅಳಲು ತೋಡಿಕೊಂಡ್ರು. ತನಿಖೆ ನಡೆಸಿ ಸಸ್ಪೆಂಡ್ ಮಾಡಿ ಅಂತ ತಾಕೀತು ಮಾಡಿದ್ರು. ರಾಮಮೂರ್ತಿ ನಗರ ಕಂದಾಯ ಇಲಾಖೆಯವರು ಬಂದು ಕಂದಾಯ ಕಟ್ಟತಿಯ ಬೀಗ ಹಾಕ್ಬೇಕ ಮನೆಗಳಿಗೆ ಬೀಗ ಹಾಕ್ಬೇಕ ಅಂತ ಕೇಳಿದ್ರು. ಇನ್ನ ನಾವು ಹುಟ್ಟು ಬೆಳೆದಿರೋದು ಊರಲ್ಲಿ, ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು 5 ರೂಪಾಯಿ ಬಡ್ಡಿ ಹಂಗೆ ತೆಗೆದು ಲಕ್ಷ ರೂಪಾಯಿ ತಗೊಂಡೋಗಿ ಅವ್ರು ಕೊಟ್ಟು 1.5 ವರ್ಷ ಆಗ್ತಾ ಇದೆ, ಇಷ್ಟಕ್ಕೂ ಕೊಟ್ಟಿಲ್ಲ. ರಮ್ಯಾ ಎಂಬ ಮಹಿಳೆ ಕೆಆರ್ಪುರಂ ವ್ಯಾಪ್ತಿಯ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಅಂಗಡಿ ಮಾಲೀಕರೇ ಪಡಿತರ ಕಾರ್ಡ್ ಮಾಡಿಸಿಕೊಡಲು 7,000 ರೂಪಾಯಿ ಪಡಿತಿದ್ದಾರೆ. ಇನ್ನು 2 ದಿನಕ್ಕೆ ರೇಷನ್ ಖಾಲಿ ಅಂತಾರೆ, ಅಕ್ಕಿ ಕೊಡಲು ಹಣ ಪಡಿತಾರೆ ಅಂತ ದೂರಿದ್ರು. ಎಲ್ಲ ಚೆಕ್ ಮಾಡಬೇಕು, ತೂಕ ಕಡಿಮೆ ಬರುತ್ತೆ, ಮತ್ತೆ ಅಕ್ಕಿನೂ ಕಡಿಮೆ. ರೇಷನ್ ಕಾರ್ಡ್ ಕೇಳಕ್ ಹೋದ್ರೆ 7,000 ರೂಪಾಯಿ ಕೇಳ್ತಾರೆ ರೇಷನ್ ಕಾರ್ಡ್ ಮಾಡಕ್ಕೆ. ಸೊಸೈಟಿಯೇ ಕೇಳ್ತಾರೆ. ಆಮೇಲೆ ಅಕ್ಕಿಗೆ 20 ರೂಪಾಯಿ ತಗೊಳ್ತಾರೆ ಅಕ್ಕಿ ತೂಕಾಗೆ. ಮತ್ತೆ ಅಕ್ಕಿ ತೂಕ ಮಾಡಿದ್ರೆ 5 ಕೆಜಿ ಕೊಡಬೇಕು, 3 ಕೆಜಿ ಕೊಡ್ತಾರೆ. 3 ಕೆಜಿಲೂ ಕಡಿಮೆ ಬರ್ತಾ ಇದೆ. ಈ ಎಲ್ಲಾ ವಿಚಾರದ ಬಗ್ಗೆ ವಲಯ ಆಯುಕ್ತರಿಗೆ ತನಿಖೆ ನಡೆಸಲು ಹೇಳಿದ್ದೇನೆ. ಬಿಬಿಎಂಪಿ ಅಧಿಕಾರಿಗಳೇ ಭಾಗಿಯಾಗಿದ್ದಾರೆ. ತನಿಖೆ ನಡೆಸಿ ಸಸ್ಪೆಂಡ್ ಮಾಡ್ತೇವೆ. ಖಾಸಗಿ ವ್ಯಕ್ತಿಯಾಗಿದ್ದರೆ ಪೊಲೀಸ್ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಅಂದಿದ್ದಾರೆ. ಮಾನ್ಯ ಡೆಪ್ಟಿ ಸಿಎಂ ಅವರಿಗೆ ಖಾತಾ ಇದರಲ್ಲಿ ಖಾತಾ ಮಾಡಿ ಕೊಡ್ತೀವಿ ಅಂತ ಅವರಿಗೆ ಮೋಸ ಮಾಡಿ ಹಣ ಬೇಡಿಕೆ ಮಾಡಿದ್ದಾರೆ ಅಂತ ಅವರು ವಿನಯ್ ವೆಂಕಟೇಶ್ ಅಂತ ಹೆಸರು ಹೇಳಿದ್ದಾರೆ. ಅದಕ್ಕಾಗಿ ನಾನು ನಮ್ಮ ಝೋನಲ್ ಕಮಿಷನರ್ಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ. ವಿನಯ್ ವೆಂಕಟೇಶ್ ಅವರು ನಮ್ಮ ಸರ್ಕಾರಿ ಮಂದಿ ಇದ್ದಾರೆ ಅಂತ ಗೊತ್ತಾದ್ರೆ ಅವ್ರಿಗೆ ಸಸ್ಪೆಂಡ್ ಮಾಡ್ತೀವಿ. ಒಟ್ನಲ್ಲಿ ಹೈಕಮಾಂಡ್ ಕೊಟ್ಟ ಟಾಸ್ಕ್ ಅನ್ನ ಪೂರ್ಣ ಮಾಡುವ ಡಿಸಿಎಂ ಸಾಹೇಬರು ಲೋಕಸಭಾ ಚುನಾವಣೆ ಗೆಲ್ಲುವ ದೃಷ್ಟಿಯಿಂದ ನಾನಾ ಕಸರತ್ತು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೂ ಜನರ ಸಮಸ್ಯೆ ಬಗೆಹರಿತಿದೆ ಅನ್ನೋದೇ ಒಳ್ಳೆಯ ವಿಚಾರ ಅಂತ ಹೇಳಬಹುದು. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.